ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ರಾಜು ಅಷ್ಟೇ. ಇತ್ತೀಚೆಗೆ ಸ್ಯಾಂಡಲ್ವುಡ್ನಲ್ಲಿ ನಡೀತಾ ಇದ್ದಂಥ ಬೆಳವಣಿಗೆಗಳ ಕುರಿತು ನಿರೂಪಕ ನಿರಂಜನ್ ದೇಶಪಾಂಡೆ ಅವರು ಒಂದು ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡಿನ ಮೂಲಕ. ಹಾಗಾದರೆ ನಿರಂಜನ್ ದೇಶಪಾಂಡೆ ಅವರು ತಮ್ಮ ಮಾರ್ಮಿಕ ನುಡಿಯಲ್ಲಿ ಮತ್ತು ಹಾಡಿನಲ್ಲಿ ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ. ಪ್ರಸ್ತುತ ಜಗತ್ತಲ್ಲಿ ಯಾವ ನ್ಯೂಸ್ ಚಾನಲ್ ಮಾಡಿದ್ರು ಒಂದೇ, ನಿಜವಾಗ್ಲೂ ನಿರಪರಾಧಿಗೆ ನ್ಯಾಯ ಸಿಗಬೇಕು, ಆ ಮನೆಯವ್ರಿಗೊಂದು ನ್ಯಾಯ ಸಿಗಬೇಕು. ನಾವು ಯಾರು ತುಂಬಾ ಪ್ರಭಾವಿ ವ್ಯಕ್ತಿ, ದೊಡ್ಡ ವ್ಯಕ್ತಿ ಅನ್ಕೊಂಡಿದ್ವಿ, ಅವರಿಂದ ಈ ಕೃತ್ಯ ಆಗಿದೆಯಾ, ಅವ್ರನ್ನ ಅಭಿಮಾನಿಸುವಂತ, ಅವ್ರನ್ನ ಪ್ರೀತಿಸುವಂತ ಕೋಟ್ಯಾಂತರ ಜನ ಫ್ಯಾನ್ಸು, ನ್ಯಾಯ ಯಾರಿಗೆ ಸಿಗ್ಬೇಕು, ನ್ಯಾಯ ಎಲ್ಲಿದೆ, ಯಾವುದು ಸತ್ಯ ಯಾವ್ದು ಸುಳ್ಳು, ಇದೆಲ್ಲದರ ಮಧ್ಯೆ ನನಗೆ ಹೇಳಬೇಕು ಅನ್ಸಿರೋದು ಒಂದೇ. ಇದನ್ನ ಅಣ್ಣವ್ರು ಯಾವುದೋ ಸಮಾನದಲ್ಲೇ ಹೇಳಿದ್ದಾರೆ. ಅವನ ನಿಯಮ ಮೀರಿ ಎಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು. ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಭಗವಂತ ಅಂತ ಒಬ್ಬ ಇದ್ದಾನೆ, ಅವನು ನಿಜವಾಗ್ಲೂ ಯಾರಿಗೆ ನ್ಯಾಯ ಕೊಡಬೇಕು ಅಂತ ಅನ್ಕೊಂಡಿದ್ದಾನ ಅವನಿಗೇ ನ್ಯಾಯ ಸಿಗೋದು. ಅವನಿಗೆ ನ್ಯಾಯ ಸಿಕ್ಲಿ, ಎಲ್ಲ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ.